ಹಲೋ ಎವ್ರಿವನ್, ಈಗಾಗಲೇ 16ನೆಯ ಕಂತಿನ ಹಣ ಅನ್ನುವಂಥದ್ದು ಬಿಡುಗಡೆಯಾಗಿದೆ. ಆದರೆ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೀನಿ. ಮತ್ತು ಇವಾಗ ಗೊತ್ತಿರೋ ಅಂಥದ್ದು ಗೃಹಲಕ್ಷ್ಮಿ ಹಣ ಬರುವಂಥದ್ದು ತಿಂಗಳಿಗೆ 2,000 ರೂಪಾಯಿ. ಆದರೆ ಇಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹಣ ಅನ್ನುವಂಥದ್ದು 4,000 ರೂಪಾಯಿ ಬರುತ್ತೆ. ಆದರೆ ಯಾವ ಮಹಿಳೆಯರಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ 680 ರೂಪಾಯಿಗಳು ಕೂಡ ನಿಮ್ಮ ಒಂದು ಅಕೌಂಟಿಗೆ ಜಮಾ ಆಗುವಂಥದ್ದು, ಅದು ಕೂಡ ಯಾವುದಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ, ಆವಾಗ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅರ್ಥ ಆಗುತ್ತೆ. ನಾನು ಈ ವಿಷಯ ತಿಳಿಸೋದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಮುಂಚೆನೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ದಟ್ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಸರಿ ಸ್ನೇಹಿತರೆ, ಇನ್ನು ತಡ ಮಾಡೋದು ಬೇಡ. ನಾನು ಹೇಳಿದೆ ಗೃಹಲಕ್ಷ್ಮಿಯ ಹಣ 16ನೇ ಕಂತಿನ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ ಅಂತ. ಹಾಗಾದರೆ ಯಾವಾಗ ಈ ಒಂದು ಹಣ ಬರುತ್ತೆ ಅಂತಂದರೆ, ಇವಾಗ ಡೇಟ್ ಇರುವಂಥದ್ದು ಜನವರಿ ಒಂದು ಫಸ್ಟ್ ವೀಕ್ ಒಳಗಡೆ ಈ ಒಂದು 16ನೆಯ ಕಂತಿನ ಹಣ ಅನ್ನುವಂಥದ್ದು ಬರುತ್ತೆ. ಆಲ್ರೆಡಿ ಬಿಡುಗಡೆ ಮಾಡಿರೋದ್ರಿಂದ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಕೆಲವೊಬ್ಬರಿಗೆ ಇವತ್ತೇ ಬರಬಹುದು, ಕೆಲವೊಬ್ಬರಿಗೆ ನಾಳೆ, ಈ ಥರ ಒಟ್ಟಿನಲ್ಲಿ ಒಂದು 8 ದಿನಗಳೊಳಗಡೆ ನಿಮ್ಮ ಒಂದು ಅಕೌಂಟಿಗೆ ಬರಬಹುದು. ಇವಾಗ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಇರೋದು ಹೆಂಗೆ ಅಂತ ಅಂದರೆ, ಇವಾಗ ಈ ಒಂದು ತಿಂಗಳಿನ ಹಣ ಅನ್ನುವಂಥದ್ದು ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಜಮಾ ಆಗುವಂಥದ್ದು ಅಕೌಂಟಲ್ಲಿ. ಅದೇ ರೀತಿಯಾಗಿ ನಾವು 16ನೇ ಕಂತಿನ ಹಣ ಅಂತ ಹೇಳೋದಾದರೆ ನವೆಂಬರ್ದು ಹಣ ಅದು ಡಿಸೆಂಬರಲ್ಲೇ ಬರಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಡಿಸೆಂಬರಲ್ಲಿ ಬಂದಿಲ್ಲ. ಹಾಗಾಗಿ ಜನವರಿ ಫಸ್ಟ್ ವೀಕಲ್ಲೇ ಈ ಒಂದು 16ನೆಯ ಕಂತಿನ ಹಣ ಅನ್ನುವಂಥದ್ದು ಬರುತ್ತೆ ಸ್ನೇಹಿತರೆ. ಇನ್ನು 4,000 ರೂಪಾಯಿಗಳ ಬಗ್ಗೆ ನಾನು ಹೇಳಿದೆ. ಯಾರಿಗೆ ಈ ಒಂದು 4,000 ರೂಪಾಯಿ ಬರುತ್ತೆ ಅಂತ ಅಂದರೆ, ಕೆಲವೊಬ್ಬರು ಮಹಿಳೆಯರಿಗೆ ಏನಾಗಿದೆ ಅಂತ ಅಂದರೆ, ಒಂದು 2 ಕಂತಿಂದು ಹಣ ಬಂದಿರೋದಿಲ್ಲ ಮಧ್ಯದಲ್ಲಿ. ಅಂದರೆ 17ನೇ ಕಂತಿನ ಬರುತ್ತೆ, 13ನೇದು ಬಂದಿರುತ್ತೆ, ಬಟ್ ಮಧ್ಯದಲ್ಲಿ 11ನೇ ಕಂತು ಬಂದಿರೋದಿಲ್ಲ. ಕೆಲವೊಬ್ಬರಿಗಂತೂ ಒಂದು 3-4 ಕಂತಿನ ಹಣ ಅನ್ನುವಂಥದ್ದೇ ಪೆಂಡಿಂಗಲ್ಲಿ ಇರುತ್ತೆ. ಅಂಥವರಿಗೆ ಏನು ಮಾಡ್ತಾರೆ ಅಂತ ಅಂದರೆ, ಈ ಒಂದು ಜನವರಿ ಮಂತಿಂದ 15ನೆಯ ಕಂತಿನ ಹಣ ಬಂದಿರೋದಿಲ್ಲ ಅಲ್ವಾ, ಅವ್ರಿಗೂ ಕೂಡ 15ನೇ ಕಂತಿನ ಹಣ ಮತ್ತು 16ನೇ ಕಂತಿನ ಹಣ ಹೀಗೆ ಜೊತೆಗೆ ಹಾಕ್ತಾರೆ, ಇಲ್ಲ ಹಿಂದೆ ಮುಂದೆ ಹಾಕ್ತಾರೆ. ಈ ಥರ ಮಧ್ಯದಲ್ಲಿ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಈ ಒಂದು 16ನೇ ಕಂತಿನ ಹಣದ ಜೊತೆಗೆ ಹಾಕ್ತಾರೆ. ಒಂದು 2-3 ಬಂದಿಲ್ಲ ಅಂತ ಅಂದರೆ ಏನು ಮಾಡ್ತಾರೆ ಅಂದರೆ ಮಂತಲ್ಲಿ ಹಾಕುವಂಥದ್ದು. ಇವಾಗ ಜನವರಿಲಿ 4,000 ಹಾಕಿದ್ದಾರೆ ಅಂದರೆ ನೆಕ್ಸ್ಟ್ ಇನ್ನೊಂದು ಕಂತಿಂದು ಕೂಡ ನಿಮಗೆ ಬಂದಿರಲಿಲ್ಲ ಅಂತಂದರೆ ಫೆಬ್ರವರಿಲಿ ಕೂಡ 4,000 ರೂಪಾಯಿ ಈ ಥರ ಹಾಕ್ಕೊಂಡು ಹೋಗ್ತಾರೆ. ಅಂದರೆ ಅದು ಕೂಡ ಪೆಂಡಿಂಗಲ್ಲಿ ಇರೋವಂಥದ್ದೆಲ್ಲ ಕ್ಲಿಯರ್ ಮಾಡೋ ರೀತಿಯಾಗಿ. ಇನ್ನು 680 ರೂಪಾಯಿ ಅಂತ ನಾನು ಹೇಳಿದೆ. 680 ರೂಪಾಯಿ ಯಾರಿಗೆ ಬರುತ್ತೆ ಅಂದರೆ ಸ್ನೇಹಿತರೆ, ಅಕ್ಕಿಯ ಹಣ ಅನ್ನುವಂಥದ್ದು ಒಂದು 3 ತಿಂಗಳಿಂದ ಪೆಂಡಿಂಗಲ್ಲಿ ಇತ್ತು. ಆ ಪೆಂಡಿಂಗಲ್ಲಿ ಇರುವಂತಹ ಹಣ ಅನ್ನುವಂಥದ್ದು ಈಗ ಏನಾಗುತ್ತೆ, ಎಲ್ಲ ಕೂಡ 3 ತಿಂಗಳದ್ದು ಕೂಡ ಒಟ್ಟಿಗೆ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ ಆಲ್ರೆಡಿ. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ 16ನೇ ಕಂತಿನ ಹಣದ ಕುರಿತಾಗಿ 4,000 ರೂಪಾಯಿ ಮತ್ತು 680 ರೂಪಾಯಿಗಳ ವಿಚಾರ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.